ವೀಕ್ಷಕರೇ ನಮಸ್ಕಾರ. ಕನ್ನಡದ ನಟಿ ಪವಿತ್ರ ಜಯರಾಮ್ ಇತ್ತೀಚೆಗಷ್ಟೇ ಹೈದರಾಬಾದ್ ಸಮೀಪ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದರು. ಈ ವೇಳೆ ಅವರ ಗೆಳೆಯ ಹಾಗೂ ತೆಲುಗು ನಟ ಚಂದು ಕೂಡ ಕಾರು ಅಪಘಾತದಲ್ಲಿ ಪೆಟ್ಟು ಮಾಡಿಕೊಂಡಿದ್ದರು. ಈ ವೇಳೆ ಕನ್ನಡ ನಟಿ ಪವಿತ್ರ ಜಯರಾಮ್ ಸಾವಿನ ಬಗ್ಗೆ ಚಂದು ಭಾವುಕರಾಗಿ ಮಾತನಾಡಿದ್ರು. ಪವಿತ್ರ ಜಯರಾಮ್ ಸಾವಿನಿಂದ ನೊಂದಿದ್ದ ಗೆಳೆಯ ಹಾಗೂ ಸೀರಿಯಲ್ ನಟ ಚಂದು ಆತ್ಮಹತ್ಯೆಗೆ ಈಗ ಶರಣಾಗಿದ್ದಾರೆ. ಹೈದರಾಬಾದಿನ ಮಣಿಕೊಂಡದಲ್ಲಿರುವ ಚಂದು ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿದು ಬಂದಿದೆ. ನಟಿ ಪವಿತ್ರ ಜಯರಾಮ್ ಮೃತದೇಹದೊಂದಿಗೆ ಮಂಡ್ಯದವರೆಗೂ ಬಂದು ಮಾಧ್ಯಮಗಳೊಂದಿಗೆ ಭಾವುಕರಾಗಿ ಮಾತನಾಡಿ ತಮ್ಮ ಬಾಂಧವ್ಯವನ್ನ ಹೇಳಿಕೊಂಡಿದ್ರು. ಹಾಗಾದ್ರೆ ಚಂದು ಹಾಗೂ ಪವಿತ್ರ ಜಯರಾಮ್ ಅವರ ಸಂಬಂಧ ಹೇಗಿತ್ತು, ಅವರ ಕುಟುಂಬಸ್ಥರು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಈಗ ಚಂದು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಇದರೆಲ್ಲ ಹಿಂದಿನ ಕತೆ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಚಂದು ಹಾಗೂ ಪವಿತ್ರ ಜಯರಾಮ್ ಇಬ್ಬರು ಕೂಡ ತೆಲುಗಿನ ತ್ರಿನಯನಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು. ಚಂದು ಹಾಗೂ ಪವಿತ್ರ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ್ರು. ಚಂದು ಅದಾಗಲೇ ಹಲವು ತೆಲುಗು ಧಾರಾವಾಹಿಗಳಿಗೆ ಬಣ್ಣ ಹಚ್ಚಿದ್ದಾರೆ. ಪವಿತ್ರ ಹಾಗೂ ಚಂದ್ರು ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಒಟ್ಟಿಗೆ ರೀಲ್ಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರು. ಅವರ ಆ ಸೀರಿಯಲ್ನ ನಂಟು ಕೂಡ ರಿಯಲ್ ಲೈಫ್ನಲ್ಲೂ ಕೂಡ ಅದೇ ರೀತಿ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ್ರು. ಇನ್ನು ಚಂದು ಹಾಗೂ ಪವಿತ್ರ ಜಯರಾಮ್ ಇಬ್ಬರು ಎಲ್ಲೇ ಹೋದ್ರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ರು, ಒಟ್ಟಿಗೆ ಬರ್ತಾ ಇದ್ರು. ಅವರ ಬಾಂಧವ್ಯ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿತ್ತು. ಇನ್ನು ದರ್ಶನ್ ಸಿನಿಮಾ ಡೆವಿಲ್ನಲ್ಲಿ ನಟಿಸಲು ಪವಿತ್ರ ಜಯರಾಮ್ ಅವರಿಗೆ ಒಂದು ಆಫರ್ ಬರುತ್ತೆ. ಹೀಗಾಗಿ ಆ ಸಿನಿಮಾಗೆ ಸಹಿ ಮಾಡಲು ಬೆಂಗಳೂರಿಗೆ ಪವಿತ್ರ ಜಯರಾಮ್ ಜೊತೆಗೆ ಚಂದು ಕೂಡ ಬರ್ತಾರೆ. ಇಬ್ಬರು ಕೂಡ ಬೆಂಗಳೂರಿಗೆ ಬಂದು ತಮ್ಮ ಕೆಲಸವನ್ನ ಮುಗಿಸಿ ಹಿಂತಿರುಗಿ ಹೈದರಾಬಾದ್ಗೆ ಹೋಗುತ್ತಿರುವ ವೇಳೆ ಕಾರು ಅಪಘಾತ ಸಂಭವಿಸಿದೆ. ಈ ವೇಳೆ ಪವಿತ್ರ ಜಯರಾಮ್ ಅವರು ಸಾವನ್ನಪ್ತಾರೆ. ಪವಿತ್ರ ಜಯರಾಮ್ ಅವರ ಅಂತಿಮ ಸಂಸ್ಕಾರದ ದಿನ ಮಾಧ್ಯಮದೊಂದಿಗೆ ಮಾತನಾಡುವಾಗ ಹೇಳಿದ್ರು. ಅದು ಅಲ್ಲದೆ ಪವಿತ್ರ ಜಯರಾಮ್ ಅವರ ಸಾವಿನ ನಂತರ ಚಂದು ಅವರು ತುಂಬಾ ಭಾವುಕರಾಗಿದ್ರು. ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಊಟ ತಿಂಡಿ ಮಾಡ್ತಾ ಇರ್ಲಿಲ್ಲ, ಮನೆಯಲ್ಲಾದ್ರೂ ಕೂಡ ಚೆನ್ನಾಗಿ ಯಾರತನೂ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಶೂಟಿಂಗ್ ಅಂತ ಹೋಗ್ತಾ ಇದ್ರು, ಆದ್ರೂ ಕೂಡ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಿರ್ಲಿಲ್ಲ. ಹೀಗೆ ಅನೇಕ ವಿಚಾರಗಳು ಚಂದು ಅವರನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಬಂದಿತ್ತು. ಇದೀಗ ಚಂದು ಮೇ 17ಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಸಾವಿಗೂ ಮುನ್ನ ಚಂದು ಅವರು ಪವಿತ್ರ ಜಯರಾಮ್ ಹುಟ್ಟುಹಬ್ಬ ಎಂದು ಪೋಸ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಈ ಬಳಿಕ ಆತ್ಮಹತ್ಯೆ ಸುದ್ದಿ ಹೊರಬಂದಿದೆ. ಇನ್ನು ಚಂದು ಆತ್ಮಹತ್ಯೆ ಬಗ್ಗೆ ಸದ್ಯ ನಿಖರವಾದ ಮಾಹಿತಿ ಅಂತೂ ತಿಳಿದು ಬಂದಿಲ್ಲ. ಗೆಳತಿ ಪವಿತ್ರ ಜಯರಾಮ್ ಸಾವಿನ ಬಳಿಕ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗ್ತಿದೆ. ಆದರೆ ಇನ್ನಷ್ಟೇ ಇದೆಲ್ಲದರ ಕುರಿತು ಮಾಹಿತಿ ಹೊರಬೀಳಬೇಕಿದೆ. ಇನ್ನು ಚಂದು ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಂದು ತಾಯಿ ಕಣ್ಣೀರಿಡ್ತಾ ಹೇಳ್ತಾ ಇದ್ರು, ಪವಿತ್ರ ಜಯರಾಮ್ ಅಂದ್ರೆ ಅವನು ಅಷ್ಟರ ಮಟ್ಟಿಗೆ ಇಷ್ಟಪಡ್ತಾ ಇದ್ದ. ಚಂದು ಅವರ ಜೀವನದಲ್ಲಿ ಪವಿತ್ರ ಜಯರಾಮಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಯಾಕೆಂದ್ರೆ ಚಂದು ಅವರ ಜೀವನದಲ್ಲಿ ಪವಿತ್ರ ಜಯರಾಮ್ ಅವರು ಒಳ್ಳೆ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಮಾತ್ರವಲ್ಲದೆ ತಮ್ಮ ಜೀವನದ ಎಲ್ಲ ಏಳು ಬೀಳಿಗೂ ಸಪೋರ್ಟ್ ಮಾಡ್ತಾ ಇದ್ರು. ಇನ್ನು ಪವಿತ್ರ ಜಯರಾಮ್ ಅವರ ಅಗಲಿಕೆಯ ಬಳಿಕ ಚಂದು ಅವರು ಆಂಬ್ಯುಲೆನ್ಸ್ ಲೇಟ್ ಆಗಿ ಬಂದಿದ್ದೇ ಪವಿತ್ರ ಜಯರಾಮ್ ಅವರ ಸಾವಿಗೆ ಕಾರಣ ಎಂದು ಆರೋಪ ಕೂಡ ಮಾಡಿದ್ರು. ಆ ನೋವು ಕೂಡ ಚಂದು ಅವರಿಗೆ ಆಳವಾಗಿ ಕಾಡ್ತಾ ಇತ್ತು. ಇನ್ನು ಚಂದು ಉರ್ಫ್ ಚಂದ್ರಕಾಂತ್ ಹಾಗೂ ಪವಿತ್ರ ಜಯರಾಮ್ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಎನ್ನಲಾಗ್ತಾ ಇದೆ. ಒಂದೇ ಧಾರಾವಾಹಿಯಲ್ಲಿ ನಟನೆ ಮಾಡುತ್ತಿದ್ದರಿಂದ ಆತ್ಮೀಯರಾಗಿದ್ದು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದರು ಎನ್ನಲಾಗ್ತಿದೆ. ಚಂದು ಈಗ ಅದೇ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತೆಲುಗು ಮಾಧ್ಯಮಗಳು ವರದಿ ಮಾಡಿದೆ. ಚಂದುಗೆ 2015ರಲ್ಲೇ ಶಿಲ್ಪಾ ಅವರೊಂದಿಗೆ ಮದುವೆಯಾಗಿತ್ತು. ಅವರಿಗೆ 2 ಮಕ್ಕಳಿದ್ದಾರೆ. ಇತ್ತ ನಟಿ ಪವಿತ್ರ ಜಯರಾಮ್ ಕೂಡ ಮದುವೆಯಾಗಿ ವಿಚ್ಛೇದನ ಪಡೆದಿದ್ದಾರೆ. ಅವರಿಗೂ 2 ಮಕ್ಕಳಿದ್ದು ಚಂದು ಜೊತೆ ಮದುವೆ ಆಗುವ ಆಲೋಚನೆಯಲ್ಲಿದ್ದರು ಎನ್ನಲಾಗ್ತಾ ಇತ್ತು. ಅಷ್ಟರೊಳಗೆ ಇಬ್ಬರ ಬದುಕು ದುರಂತ ಅಂತ್ಯ ಕಂಡಿರುವುದು ಅಭಿಮಾನಿಗಳಿಗೆ ತಡೆಯಲಾರದ ನಷ್ಟವಾಗಿದೆ.
ಒಟ್ನಲ್ಲಿ ಪವಿತ್ರ ಜಯರಾಮ್ ಅವರ ಸಾವಿನ ಬಳಿಕ ಒಂದೇ ವಾರದಲ್ಲಿ ಚಂದ್ರು ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಅಭಿಮಾನಿಗಳು ಹಾಗೂ ಇಂಡಸ್ಟ್ರಿಗೆ ದೊಡ್ಡದಾದ ನಷ್ಟವನ್ನ ತಂದುಕೊಟ್ಟಿದೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ. ಮದುವೆಯಾಗಿ ಒಂದಾಗಿ ಖುಷಿಯಾಗಿರ್ಬೇಕು ಅಂತಿದ್ದ ಇಬ್ಬರ ಜೀವ ದುರಂತ ಅಂತ್ಯ ಕಂಡ ಕತೆ ಇದು. ಮತ್ತಷ್ಟು ಅಪ್ಡೇಟ್ಗಾಗಿ BNTV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೆಸ್ಕ್ BNTV, ಇದು ನಿಮ್ಮ ಧ್ವನಿ.